ಲೆಟ್ಸ್ ವೆಲ್ಕಮ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್. ಫ್ರೆಂಡ್ ಆಗಕ್ಕೆ ಇಲ್ಲಿ ಬಂದಿಲ್ಲ, ಏನೋ ಬರೀ ಬಿಲ್ಡಪ್ ರಾಜ ಆಗೋಗಿದೆ. ನಾನೊಂದ್ ಮಿರರ್ ಇದ್ದಂಗೆ, ನನ್ ಜೊತೆ ಚೆನ್ನಾಗಿರೋ ಜೊತೆ ಚೆನ್ನಾಗಿರ್ತೀನಿ, ಬಟ್ ನನ್ನ ಬಿಗ್ ಬಾಸ್ ಮನೆಗೆ ಭರ್ಜರಿಯಾಗಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಎಲ್ರು ಕೂಡ ನಿನ್ನೆ ಒಂದು ಎಪಿಸೋಡ್ ಅನ್ನ ನೋಡಿರ್ತೀರಾ. ಅಶ್ವಿನಿ ಗ್ರಾಚಾರ ಬಿಡಿಸಿದ ನಂತರ ಮನೆಯಿಂದ ಇಬ್ರು ಶಾಕಿಂಗ್ ಎಲಿಮಿನೇಷನ್ ಆಗ್ತಾರೆ. ಮಂಜು ಭಾಷಣಿನ ಎಲ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದ್ರೆ ನಾವು ಅಶ್ವಿನಿ ಎಸ್ ಎನ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅವರು ಹೋಗಿದ್ದು ಯಾವ ಮಟ್ಟಕ್ಕೆ ಸರಿ ಅಂತ ಗೊತ್ತಾಗ್ಲಿಲ್ಲ. ಪಾಪ ಏನು ಮಾಡಕ್ ಆಗೋದಿಲ್ಲ, ಮನೆಯಿಂದ ಆಚೆ ಹೋಗಿದ್ದಾರೆ. ಆದ್ರೆ ಭಾನುವಾರದ ಸಂಚಿಕೆಯಲ್ಲೇನೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿನ ಒಂದೇ ಬಾರಿ ಮನೆ ಒಳಗೆ ಬಿಡ್ತಾ ಇರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಇದಕ್ಕಿದ್ದ ಹಾಗೆ ಮನೆ ಒಳಗೆ ಎಂಟ್ರಿಗಳನ್ನ ಕೊಡ್ತಾ ಇದ್ರು. ಆದ್ರೆ ಇವಾಗ 3 ಜನ ಒಂದೇ ಸಲ ಒಳಗಡೆ ಹೋಗ್ತಿದ್ದಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ನಿಮಗೆಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಪರಿಚಿತ. ಯಾಕಂದ್ರೆ ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಅನ್ನೋ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಅದರಲ್ಲಿ ವಿನ್ನರ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅದು ರಾಘವೇಂದ್ರ ಅವರು. ಇವರು ಕಾಂತಾರ ಚಾಪ್ಟರ್ 1 ಅಲ್ಲೂ ಕೂಡ ಒಂದು ಚಿಕ್ಕ ಪಾತ್ರವನ್ನ ಕೂಡ ಮಾಡಿರ್ತಾರೆ. ಸೊ ಒಳ್ಳೆ ಹೆಸರು ಈಗಾಗಲೇ ಕಲರ್ಸ್ ಕನ್ನಡದ ಅಭಿಮಾನಿಗಳಿಗೆ ಇವರ ಹತ್ರ ಇದ್ದೇ ಇದೆ. ಇದಾದ ನಂತರ ರಿಷಾ ಗೌಡ ಅಂತ ಹೇಳಿ ಒಬ್ರು ಬಂದಿದ್ದಾರೆ. ಈಗಾಗಲೇ ನೀವು ಮನೆಯಿಂದ ಒಂದು ಹೆಣ್ಣು ಹುಡುಗಿ ಆಚೆ ಹೋಗಿದ್ದಾರೆ. ಸೊ ಅದೇ ಒಂದು ಪ್ಲೇಸಿಗೆ ರಿಷಾ ಗೌಡ ಅವರು ಕೂಡ ಬಂದಿದ್ದಾರೆ. ಇವರು ಸಿಕ್ಕಾಪಟ್ಟೆ ಖಾರವಾಗಿ ಮಾತಾಡ್ತಿದ್ದಾರೆ. ಆದ್ರೆ ಮನೆ ಒಳಗೆ ಸಪ್ಪೆ ಆಗ್ಬಿಡ್ತಾರೇನೋ ಅಂತ ಹೇಳಿ ನನಗೆ ಅನಿಸ್ತಿದೆ ವೈಯಕ್ತಿಕವಾಗಿ. ಯಾಕಂದ್ರೆ ಈಗಾಗಲೇ ಮನೆ ಒಳಗಿರುವಂತಹ ಸ್ಪರ್ಧಿಗಳು ಹೀಟ್ ಅಲ್ಲಿದ್ದಾರೆ, ಹೆಣ್ಣು ಮಕ್ಕಳದೇ ನಡೀತಾ ಇರೋದು. ಇವ್ರು ಹೋಗಿ ಏನಾದ್ರು ಹಾರಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಬಹುದು. ಆದ್ರೆ ತನ್ನ ಸ್ಟ್ಯಾಂಡ್ ಅನ್ನ ತಗೊಳ್ಳೇಬೇಕು, ಖಾರವಾಗಿ ನಿಲ್ಲಬೇಕು. ಆಗ್ಲೇ ಕರ್ನಾಟಕದ ಜನ ಇವ್ರನ್ನ ಮೆಚ್ಕೊಳ್ಳುವಂತದ್ದು. ಅಲ್ಲಿ ಹೋಗಿ ತತು ಅಂದ್ರೆ ಇವ್ರನ್ನ ಆದಷ್ಟು ಬೇಗ ಮನೆ ಕೆಲಸ ಅಂತ ಕೆಲಸವನ್ನ ಮಾಡ್ತಾರೆ. ಸೊ ಒಳಗಡೆ ಇರುವಂತಹ ಹಲವಾರು ಜನ ನಾನೇ ಬಾಸ್ ಅಂತ ಹಾರಾಡ್ತಿದ್ದಾರೆ. ಅವರಿಗೆ ತೋರಿಸ್ಕೊಡ್ತೀನಿ ಅಲ್ಲಿರೋದು ಒಂದೇ ಬಾಸು ಅಂತ ಹೇಳಿ ಈ ಪ್ರೋಮೋದಲ್ಲಿ ಹೇಳಿದ್ದಾರೆ. ಅದನ್ನ ನಡ್ಸ್ಕೊಡ್ತಾರೋ ಬಿಡ್ತಾರೋ ಕಾದು ನೋಡೋಣ. ಮುಖ್ಯವಾಗಿ 3ನೇ ವ್ಯಕ್ತಿ ಸೂರಜ್ ಸಿಂಗ್. ಸೊ ಸೂರಜ್ ಸಿಂಗ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಯಾರಿಗೂ ಕೂಡ ಪರಿಚಯ ಇಲ್ಲ ಇವರು. ಯಾಕಂದ್ರೆ ಇವರು ಕೆನಡಾದಲ್ಲಿ ಬಾಡಿ ಬಿಲ್ಡ್ ಅಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ದಾರೆ. ಅದ್ಭುತವಾದ ಬಾಡಿಯನ್ನ ಹೊಂದಿದ್ದಾರೆ, ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬಹುದು. ಮನೆಯಲ್ಲಿ ಒಂದು ಲವ್ ಸ್ಟೋರಿನೂ ಕೂಡ ಸ್ಟಾರ್ಟ್ ಆಗ್ಬಹುದು. ಸೊ ಸೂರಜ್ ಸಿಂಗ್ ಅವರು ಇವರು ಮೈಸೂರಿನವರು. ಸೊ ಇವರು ಬಾಡಿ ಬಿಲ್ಡರ್ ತುಂಬಾ ದೊಡ್ಡ ಹೆಸರನ್ನ ಮಾಡಿರೋದ್ರಿಂದಾಗಿ ಬಿಗ್ ಬಾಸ್ಗೆ ಆಯ್ಕೆಯಾಗಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಡೈಲಾಗ್ ಅನ್ನ ಹೊಡಿತಾರೆ, ನಾನು ಮಿರರ್ ಇದ್ದಂಗೆ, ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ನಾನು ಈ ಕಡೆಯಿಂದ ಅದೇ ರೀತಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿ. ಬಟ್ ಬಿಗ್ ಬಾಸ್ ಮನೆನೇ ಬೇರೆ ಆಗಿರ್ತದೆ, ನಮ್ಮ ವ್ಯಕ್ತಿತ್ವವನ್ನೇ ಚೇಂಜ್ ಮಾಡಿ ಬಿಸಾಕ್ಬಿಡ್ತದೆ. ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕಾಗತ್ತೆ. ರಜತ್ ಅವರು ಯಾವ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದು ಫೈನಲ್ ಹೋದಂತ ಏಕೈಕ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಆಗಿದ್ರು, ಹಾಗೆ ಸೂರಜ್ಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ. ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಮಾಡ್ಲಿಕ್ಕೂ ಚಾನ್ಸ್ ಸಿಗುತ್ತೆ. ಅಲ್ಲಿ ಯಾರಿಗೂ ಕೂಡ ಹೆದರಬಾರ್ದು, ತನ್ನ ಸ್ಟ್ಯಾಂಡ್ ಅನ್ನು ತಗೊಳ್ಬೇಕು, ತನ್ನ ನಿರ್ಧಾರನ ತಗೊಳ್ಬೇಕು. ಯಾರೋ ಒಬ್ರು ಹೇಳಿದಕ್ಕೆ ತಲೆಯಲ್ಲಾಡ್ಸ್ಲೇಬಾರದು, ಆಗ್ಲೇನೆ ಒಳ್ಳೆ ಹೆಸರನ್ನ ಮಾಡಕ್ಕಾಗೋದು. ಬಿಗ್ ಬಾಸ್ ಒಂದು ಒಳ್ಳೆಯ ವೇದಿಕೆ. ಈ 3 ಜನನು ಕೂಡ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ಲಿ. ಸಪ್ಪೆ ಗಿಪ್ಪೆ ಆದ್ರೆ ಇವರ ಬಗ್ಗೆ ಹಲವಾರು ವಿಡಿಯೋಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು.